ಇನ್ನು ಕೆ.ಸಿ. ವೇಣುಗೋಪಾಲ್ ಅವರ ಒಂದು ಟ್ವೀಟ್ಗೆ 180 ಮನೆಯನ್ನ ಕಟ್ಕೊಡ್ತೀರಾ? ಕಲಬುರಗಿಯಲ್ಲಿ ಎಂಎಲ್ಸಿ ಎನ್ ರವಿಕುಮಾರ್ ಅವರ ಪ್ರಶ್ನೆ ಇದು ರಾಜ್ಯ ಸರ್ಕಾರಕ್ಕೆ. ಒಂದು ಟ್ವೀಟ್ಗೆ ಅಕ್ರಮ ಮನೆಗಳನ್ನ ಸಕ್ರಮ ಮಾಡಿಕೊಡ್ತೀರಾ? ಉತ್ತರ ಕರ್ನಾಟಕದಲ್ಲಿ ಹಲವರಿಗೆ ಇಂದಿಗೂ ಮನೆ ಕಟ್ಕೊಡ್ತಿಲ್ಲ, ಕೇರಳದವರಿಗೆ ಮನೆ ಕಟ್ಕೊಡೋದಕ್ಕೆ ಸಿದ್ಧವಾಗಿದ್ದೀರಿ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಎನ್ ರವಿಕುಮಾರ್ ಅವರು ಕಿಡಿಕಾರಿದ್ದಾರೆ. ನೋಡಿ, ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂಥೇಳಿ ಅದನ್ನು JCBಯಿಂದ ಅದನ್ನು ಏನು ಮಾಡಿದರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದರು. ಅದನ್ನು ಖಂಡಿಸಿದರು. ನಾವು ಕೇರಳದವರು ಬಂದುಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳಿಸಿದ್ದೀವಿ ಅಂತ. ಒಂದೇ ಟ್ವೀಟ್ಗೆ, ಯಾರ್ದು ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು? ಇಲ್ಲ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂದರೆ ಈ ಪಿಣರಾಯಿ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು, ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು JCB ಸರ್ಕಾರ ಅಂತ ಹೇಳಿದರು. ಅಂದರೆ ಕೇರಳದವ್ರನ್ನ ಎಲ್ಲರನ್ನೂ ಕೂಡ ನೀವು JCB ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನು ಬೀಳಿಸಿದ್ದೀರಾ, ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಇದೊಂದು JCB ಸರ್ಕಾರ ಅಂತ ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು, ಈ ಥರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರ್ದು ಅಂಥೇಳಿ. ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನು ಹೇಳ್ತಾರೆ? ಇಲ್ಲ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಒಂದು ಟ್ವೀಟ್ಗೆ ನಿಮ್ಮ AICCಯಿಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180 200 ಮನೆ ಕಟ್ಕೊಡ್ತೀರಾ ಅಂತಾದರೆ ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರಾ? ಇದ ನಿಮ್ಮ ಧೋರಣೆ?